ಕೈ ಮಾಡ ಸಂತೋಷದಿಂದ ನಮ್ಮ ಕ್ರೈಸ್ತ ಧರ್ಮವನ್ನು ಸ್ವೀಕಾರ ಮಾಡಿ ತನ್ನ ಬದುಕನ್ನ ಉಜ್ವಲಗೊಳಿಸಿಕೊಳ್ಳಬೇಕು ಅಂತ ಬಂದಿರೋ ಆ ಹರಿಜನಕ್ಕೆ ದೋಣಿಯಾದ ಬಾಳದ ಹಾಳು ಮಾಡಿದ ಗೂಂಡ ನಂಬರ್ 1 ಅರೆಸ್ಟ್ ಮಾಡಿ ನೋಡಲೇ ನೋಡ ಮಾಡಿದವನಿಗೆ ಕಾಲಿಗೆ ಬೆಳಕು ಬೆಳೆದುಕೊಂಡ ಹಾಗೆ ನಿನ್ನ ಕೈಗೆ ಬೇಜಾಗಿ ಹಿಡಿದುಕೊಂಡು ಹೋಗಬೇಕು ಪೊಲೀಸ್ ಪಾರ್ಟಿ ಬಂದರೆ ನಿನ್ನ ಮುಂದೆ ನಿಂತೈತೆ ಜಿದ್ದು ಹಾಕಿ ಸಿಗಾಡ್ತಾರೆ ಕೊಡು ಈಗ ಇದಕ್ಕೆ ಉತ್ತರಾಣ. ಏರಿಯಮ್ಮ, ನಾನು ನಿಮ್ಮ ಚರ್ಚಿಗೆ ಬಂದು ಗುಂಡಾಗಿರಿ ಮಾಡಿದೆ. ಮತ್ತೆ ನೀನು ಮಾಡಿದ ಗೂಂಡಾಗಿರಿಯಲ್ಲಿ ಮತ್ತೆ ನೀನು ಅಲ್ಲ, ಅದು ಖಂಡಿತ ಗುಂಡಾಗಿರಿಯಲ್ಲ. ನೀವು ತೋರಿಸುವ ಆವೇಶಕ್ಕೆ ಬಲಿಯಾಗಿ ಧರ್ಮಾಂತರವನ್ನು ನೂವಿನಲ್ಲಿ ಬಳಲಿದ್ದ ನನ್ನ ಗೆಳೆಯನನ್ನು ಅವನ ತಾಯಿಗೆ ಪಟ್ಟ ನನ್ನ ಮಾತು ಪಾಲಿಸಿದೆ. ಕ್ರೈಸ್ತ ಧರ್ಮದ ಬಗ್ಗೆ ನಿಂದಿಸಿ ಉಳಿದವರು ಅವರವರ ಧರ್ಮ ಅವರವರಿಗೆ ದೊಡ್ಡದು ಎಂದು ವಾದಿಸಿದ ಹೊರತು ಆದರೆ ಜೀವನದಲ್ಲಿ ಅವರಿಗೆ ಯಾವ ಶಬ್ದನಾಡಿದವರಲ್ಲ. ಹೀಗಿದ್ದು ಸರ್ಕಾರದ ಕಿವಿಗೂದಿ ನನ್ನ ಕೈಗೆ ಬೇಡಿ ಹಾಕಲು ಕರ್ಕೊಂಡು ಬಂದಿರಲ್ಲ, ಇದು ಖಂಡಿತ ಗುಂಡಾಗಿರಿ. ಬೇರಿಯಮ್ಮ, ಸತ್ಯದ ಪರಿಸ್ಥಿತಿಯಲ್ಲಿ ನಾವು ಕೆಳಗಿದ್ದೇವೆ. ಕೆಳಗೆ ಬಿದ್ದವರು ಇವರು ಮೇಲೆ ನಿಂತವರು. ನಿತ್ಯ ನಮ್ಮನ್ನು ಕಾಲ ಕೆಳಗೆ ಹಾಕಿ ನೀವು ಕ್ರೈಸ್ತರ ಧರ್ಮಾನ ಸ್ವೀಕಾರ ಮಾಡಿದರೆ ಮೇಲೆ ಎತ್ತಿವಂತೆ ಆಶಾದಿಸೆ ತೋರಿಸರು. ಈಗ ನಾವು ಏನೊಂದು ತಿಳಿದಂಗಾದವರು. ನಾವು ನಿಮ್ಮ ಜನಕ್ಕೆ ಆಸೆ ಆವೇಶ ತೋರಿಸಿ ಮೋಸ ಮಾಡ್ತೀವಿ ಅಂತ ಹೇಳ್ತಿದೀಯಾ? ಅನ್ನೋದೇನು ಬಂತು? ವೃತ್ತಿಯಲ್ಲಿ ಮಾತಾಡ ಇದ್ದೆ ಬಡ ಮಕ್ಕಳಿಗೆಲ್ಲ ವಿದ್ಯಾಭ್ಯಾಸ ಕಲಿಸುತ್ತಾ ಬೇಡ ಬೇಸರಿಕೆ ಬಂದವರಿಗೆ ಪುಕ್ಕಟ ಔಷಧ ಕೊಡುತ್ತಾರೆ. ಕೆಳವರ್ಗದ ನಮ್ಮಂತವ್ರ ಮನಸ್ಸು ಕಲಿತೀರಿ ವಿನಃ ನಮ್ಮಂಗ ಬಾಯಲ್ಲಾಡಿ ಕೆಡವರಲ್ಲ ನೀವು. ಏರಿಯಮ್ಮ, ಒಂದು ಮಾತು ಹೇಳ್ತೀನಿ ಕೇಳು. ಹಿಡಿದ ತನ್ನ ನಾಯಿ ಮನ ಹಿಡಿಯೋದಿಲ್ಲ, ಹತ್ತು ಸೇರಿದವನು ಕ್ರಿಶ್ಚಿಯನಾಗುವುದಿಲ್ಲ ಅಷ್ಟೇ. ಮೇರಿಯಮ್ಮ, ನೀನು ಹೇಗದೀನಿ ಗೊತ್ತಾ? ಹೇಗಿದ್ದೀರಿ? ಸಾಕಿ ಕೌಶಲ್ಯ ಅದೊಂಥರ ಹಕ್ಕಿ. ಸಾಕಷ್ಟು ಸಲ ಸುತ್ತಕೊಂಡು ತಿಂದಿರಿ, ಇನ್ನು ಹಣ್ಣಿ ತಿಂದಿರಿ ಹಕ್ಕಿ ಬಿಡ್ತೀರಿ. ಕೌಶಲದ ಹಕ್ಕಿ ಮಾಂಸ ತಿನ್ನೋದಕ್ಕೆ ತುಂಬಾ ಸ್ವೀಟ್ ಆಗಿರುತ್ತೆ ಅಲ್ವಾ? ಬೇಟೆಗಾರ ಅಂತ ಅದೊಂದು ಹಕ್ಕಿ ಸಾಕಿ ಅದಕ್ಕಂತೂ ಮಾತು ಕಲಿಸಿರ್ತಾನೆ. ಅಡವಿಗೆ ಒಯ್ದು ಬಲೆ ಬಿಟ್ಟು ಮರಿಗಿರ್ತಾನ. ಆಗ ಇದು ಕೂಗಿ ಕರೀತೆ. ಅವನಿಗೇನು ಗೊತ್ತು? ಏನು ಅಡಿಯಾದ ಹಾಡಿ ಬಂದು ಕೌಶಲ ಹಕ್ಕಿ ಬಲಿಸುತ್ತ ಹೌದಾ? ಮೃತ್ಯ ದಿನ ಬಲಿಯಲ್ಲಿ ಬಿದ್ದು ಸಾಧ್ಯ ಅಂತ ಅವನಿಗೇನು ಗೊತ್ತು? ದೇವಿಯಮ್ಮ, ಆ ಜಂತಿನ ಜೀವನಕ್ಕೆ ಬೇಟೆಗಾರ ಅವ ಸಾಕಿದ ಕೌಶಲ ಹಕ್ಕಿ. ಹಚ್ಚಿ ಹಾವಿಗೆ ಹೋಲಿಸಿ ಮಾತಾಡ್ತಾ ಇದೆಯಾ? ನಮ್ಮ ಚರ್ಚಿಗೆ ಬಂದು ಗಲಾಟೆ ಮಾಡಿದವರೇ ನಮ್ಮ ಮನೆಯಿಂದ ಮಾತಾಡುವ ಧೈರ್ಯ ಅಂದ್ರೇನು? ಈ ನಿಮ್ಮ ದೇಶದ ಮೇಲೆ ಅಧಿಕಾರ ಸ್ಥಾಪಿಸಿರೋ ಬ್ರಿಟಿಷ್ ಸರ್ಕಾರ ಕೂಡ ನಮ್ಮ ಪಾದ್ರಿಯವರ ಮಾತನ್ನ ಮೀರಲಿಲ್ಲ. ಈ ದೇಶದಲ್ಲಿ ಕೊಟ್ಟಿರೋ ಸಣ್ಣ ಬಾಲಿಕರ ನೀನು ನಮ್ಮ ದೃಷ್ಟಿಯಲ್ಲಿ ಯಾವ ಗಿಡದ ತಪ್ಪಲು ನಾವು ಮನಸ್ಸು ಮಾಡಿದ್ವಿ ಅಂದ್ರೆ ಸರ್ಕಾರಕ್ಕೆ ತಿಳಿಸಿ ಇದನ್ನ ಆಜನ್ಮ ಪರ್ಯಂತ ಕಾಲಕ್ಕಾಗಿ ಅಡ್ಡಿಸಿಬಿಟ್ಟಿರೋ ಈ ಆರೋಪ ಇಷ್ಟೆಲ್ಲ ಮಾತಾಡ್ತಾ ಇದ್ರು, ನೀವು ನೋಡ್ತಾ ಹಾಗೆ ನಿಂತಿದ್ದೀರಲ್ಲ. ಏನೋ ಪಾಪ ಭಯಂಕರ ಆರೋಪ ನಿನ್ನ ತಲೆ ಮೇಲೆ ಇದ್ದರು ವಿರಾಜ ದಾಖಲೆ ಮಾಡಿದವರ ಮೇಲೆ ಹೊರೆ ಹಾಕುತ್ತೀಯಾ? ಅದು ನನ್ನಂತ ಪೊಲೀಸ್
ಎತ್ತಿಸೋ ಸಮಸ್ಯೆಯಾಗ ಈ ಮಗನ ಹಾವಳಿ ಅಂದ್ರ ಹೇಳ್ತಿರಂಗಾಗೈತಿ. ಸ್ವತಃ ತಾನು ಸರ್ಕಾರಿ ಚಾಕರಿಯವನಾಗಿದ್ದು ಹತ್ತ ಕೊಡ್ಬ್ಯಾಡ್ರಿ, ಕಂದಾಯ ಕಟ್ಬ್ಯಾಡ್ರಿ, ಇದನ್ನೆಲ್ಲ ಸೂಟ್ ಮಾಡಿ ಹೋಗ್ತೀನಂತ ಊರೂರಿಗೆ ತಿರುಗಿ ಮನೆ ಮನೆಗೆ ಹೇಳಿ ಬಂದ ಕೊಂಡಪ್ಪೋ ಕಲಿಯೋ ದಂಡ ಇವನ ಬೆನ್ನಬಲಾಗಿ ನಿಂತೈತೆ ಅಂದಾಗ ಇದು ಸರ್ಕಾರಕ್ಕೆ ದ್ರೋಹ ಮಾಡೋದಲ್ಲೇನ್ರಿ? ಸರ್ಕಾರ ಇರುವುದು ಸಾರ್ವಜನಿಕರ ಹಿತಿಗ ಅಂದಾಗ ಮಳೆ ಬೆಳೆ ಬರಗಾಲ ಬಿದ್ದು ಬಡವರೆಲ್ಲ ತುತ್ತಾಗಿ ತತ್ತರಿಸಿರುತ್ತವಾಗ ನಿಮ್ಮಂತ ಗೌಡಿ ಶಾಲೆಗಳ ಸರ್ಕಾರ ತೆರಿಗೆ ಮಾಡಿಕೊಡೋದು ಬಿಟ್ಟು ಬಡವರ ತಲೆ ಮೇಲೆ ಕಲ್ಲು ಹೊರಿಸ್ಕೊಂಡು ಬಿಸಿಲಿ ಮಾಡಕ್ ಹೋದ್ರೆ ಬಡವರಲ್ಲಿ ಅದಕ್ಕಂತೆ ನಾನೀಗ ಸರ್ಕಾರ ಬೆಂಗೆ ಕೊಡ ಅಂತ ರಿಪೋರ್ಟ್ ಬರೆದು ಸಿದ್ಧಪಡಿಸಿದ್ದೇನೆ. ತಗೊಳ್ಳಿ ಸಾಹೇಬ್ರೆ, ನೀವಿಂದಷ್ಟು ಬಂದೋಬಸ್ತ್ ಅವಾಗ ಬೆಳೆದು ಹೆಚ್ಚು ಬಿಡಿ ನನ್ನ ಮಗನ ಕರಿ ನೀರಿನ ಬಾಣಿಗೆ. ಅಂದಾಗ ಈ ಭಾಗದ ಜನರಿಗೆ ಶಾಂತಿ ಅನ್ಸತ್ತ. ಚರ್ಚೆಯಲ್ಲಿ ಗಲಾಟೆ ಮಾಡಿದ ಮೇಲೆ ಚಾಪ್ಟರ್ ಕೇಸ್ ಇರುವುದಲ್ಲದೆ ಊರಿನವರು ನನ್ನನ್ನು ಸರ್ಕಾರ ವಿರುದ್ಧ ಕೆಲಸ ಮಾಡ್ತದನ್ನಂತ ನಮಗೆ ತಿಳಿದು ಬಂದಿದೆ. ಪೊಲೀಸ್ ಅರೆಸ್ಟ್ ಕರೋ. ನನ್ನ ಮಗ ಏನು ತಪ್ಪು ಮಾಡಿದ್ರಿ ಅಪ್ಪ. ಅನುದಾನ ಬಡವರಿಗೆ ಸಹಾಯ ಮಾಡ್ಕೊಂತ ಬಂದಾನ, ಚಾಕರಿ ಮಾಡ್ಕೊಂತ ಬಂದಾನ್ರಿ ಅಪ್ಪ. ಅವ ಕೆಟ್ಟ ಕೆಲಸ ಮಾಡೋವಲ್ರಿ ಅಪ್ಪ. ನನ್ನ ಮಗ ಜನರ ಬಾಯಾಗ ಒಳ್ಳೆ ಹುಡುಗ ಅಂತ ಹೆಸರು ಮಾಡ್ರಿ ಅಪ್ಪ. ಹೌದ್ರಿ ಸಾಹೇಬ್ರ, ನಮ್ಮ ಅಣ್ಣ ಒಳ್ಳೆ ಸ್ವಭಾವ. ಈ ನೋಡನ ಮಕ್ಕಳು ವಿಷ ಕಾಡ್ತಾನೆ ಅಪ್ಪ, ವಿಷ ಕಾಡ್ತಾರ. ಸುಳ್ಳು ಸುಳ್ಳು ಸರ್ಕಾರದ ಕಣ್ಣಿಗೆ ನಮ್ಮ ಅಣ್ಣನ ದರ್ಶನ ಮಾಡಕ್ ಹೊರಟ್ರಿ ಅಪ್ಪ. ನೀವೇನಾದ್ರೂ ನಮ್ಮನ್ನ ಆಯ್ಸ್ಕೊಂಡು ಕರ್ಕೊಂಡು ಹೋದ್ರ ನನ್ನ ಮಾವ ಮಾಡ್ತಾನ್ರಿ. ಸರಿ ಅಂತೆ ಒಂದು ವಾರಂತ ಹೊರಗೆ ಬರ್ಕ ಮುಗಿತು. ಇವನಿಗೆ ಶಿಕ್ಷೆ ಮುಕ್ಷೆ ಎಲ್ಲ ಅಲ್ಲೇ. ನೋಡಿ ಸಾಹೇಬ್ರೆ, ಇವನು ಲಕ್ಷಾಂತಾಯಿ, ಅವನಿಗೆ ಅವನ ತಂಗಿ ಈ ಹೆಂಗಸರ ಅಂದ್ರೆ ಶುದ್ಧ ಗಂಟೆ ಚೋರು. 10 ಕಳೆದು ರಂಪಾಟ ಮಾಡೋದ್ರಾಗ ಎತ್ತಿನ ಕೈ. ಈ ಹುಡುಗ ಮೊದಲು ಸರ್ಕಾರಿ ಚಾಕರಿ ಮಾಡ್ಕೊಂಡ ಸರಿಯಾಗಿಯೇ ಇದ್ದ. ಆದರೆ ಈ ಹೆಂಗಸರು ಅವನ ತೆರೆಗೆಡಿಸಿ ಇವರು ಹೊಲ ಹಾಳು ಮಾಡೋ ಬೆಕ್ಕಿ ಅಂತ ಹುಡುಕಿಕೊಂಡು ಬಂದ ದುಷ್ಟತನ ಕಲಿಸಿದರು. ಏಕನೇ ಆಗ ಅಷ್ಟೆಲ್ಲ ಮಾಡುವುದು ಮಾಡಿ ಈಗ ಅಷ್ಟು ಕಡೆ ಒಪ್ಪಟ್ಟು ಮಾಡಿದರೆ ಬೇಕಾದರೆ ನನ್ನ ತಾಯಿಯ ತೆಗೆಯಾಗ ಶಬ್ದ ನಾಡಿದರೆ ಹದಿನೆಂಟು ಗಂಟೆಯ ಯೋಗನ ಎಲ್ಲ ಹಾಲು ಉದುರಿಸಿಬಿಟ್ಟೇನೋ. ಅಪ್ಪ ಲಕ್ಷ್ಮಣ, ಯಾಕೋ ಯಾಕೋ ನೀನು ಅಷ್ಟ ಆಟ ಮಾಡಕತ್ತಿದೆ. ಈ ರೀತಿ ಆಟ ಮಾಡಿ ಸರ್ಕಾರದ ಜೊತೆ ಮಾತಾಡ್ಕೊಳಕ್ ಹೋಗ್ಬೇಡ ಯಪ್ಪ, ಮಾತಾಡ್ಕೊಳಕ್ ಹೋಗ್ಬೇಡ. ಈ ರೀತಿ ನೀ ಮಾಡಿದ ನಿಜ ಆದ್ರೆ ಸರ್ಕಾರಿ ಭೂಮಿ, ಈ ಹೊಲ, ಆಮೇಲೆ ಮತ್ತೆ ಅದ್ರ ಚಾಕರಿ ಎಲ್ಲ ನಮ್ಮ ಕೈ ಬಿಟ್ಟು ಹೋಗುತ್ತಯ್ಯಪ್ಪ. ಅವನ್ಯಾವೀಗ ಹುಟ್ಟಿಸಿರಿಸುವ ಹುದು ತಿಳಿಸ್ತಾನ ಅವ. ಇಷ್ಟೆಲ್ಲ ಅನಾಹುತ ಆಗಕ್ಕ ಈ ನನ್ನ ಮಗಳ ಲೋಪನ ಕಾರಣ. ಅದು ಗೌಡ ಹೇಗ್ ಕಳಿಸಿದಾಗ ವೀರಯ್ಯನವರು ಬಂದು ಹೇಳಿದಾಗ ನೀವು ಅಣ್ಣ ತಂಗಿ ಒಪ್ಕೊಂಡಿದ್ರ ಇಷ್ಟೆಲ್ಲ ಅನಾಹುತನ ಆಗ್ತಿದ್ದೀರೋ ಯಪ್ಪ, ಅನಾಹುತನ ಆಗ್ತಿದ್ದೀರ. ವೀರಯ್ಯನವರ ನೀವ ಹೇಳ್ರಿ ಯಪ್ಪ, ಈಗ ಏನ್ ಮಾಡ್ಬೇಕು ನೀವ ಹೇಳ್ರಿ. ನರ್ಸವ ಹಿಂದಕ್ಕೊಮ್ಮೆ ನಿನ್ನ ಮನೆ ಮಠ ಬಂದ ಇಂಥ ಪರಿಸ್ಥಿತಿ ಬರ್ತದೆ ಮಗಂತ ಹೇಳಿದ್ನವ. ಆಗ ನಿನ್ನ ಮಗ ನನ್ನ ಮಾತು ಕೇಳಿದ್ರೆ ಈಗ ಇಂಥ ಪರಿಸ್ಥಿತಿ ಬರ್ತಿರ್ತಾವ, ಈಗ ಪರಿಸ್ಥಿತಿ ಬರ್ತಿದ್ರು ಹೋಗಿದ್ರು. ಈಗ ಏನು ಕೇಳ್ಬೇಕಾಗಿತ್ತು ದುಡ್ಡು ಅಂತ ನಮ್ಮ ಗೌಡ ಒಪ್ಪಿಸ್ಬಿಟ್ಟಂದ್ರೆ ಎಲ್ಲ
ಲತೆಗೆ ಹೌದವ ಅವಳ ಹೆಣ್ಣನ್ನು ಕೇಳುವ ನನಗೋಸ್ಕರ ಈ ಭೂಮಿ ಪೊಲೀಸ್ ಚಾಕ್ರಿ ಬಿಟ್ಟು ಅಣ್ಣ ಯಾಕೆ ಕೇಳುವ ಸರ್ವಸ್ವಿಕವ ಕೇಳುವ ಈ ಗೌರ ಜೊತೆಗೆ ಸೇರಿ ನೀನು ಮತ್ತು ಅಣ್ಣ ನನ್ನ ಕಣ್ಣಲ್ಲಿ ಇಂಥ ಬಾಯಾಗಿ ನೀನು ಮಾತು ಬರಬಾರ್ದು. ಹೂವಿನಂತ ನಿನ್ನ ಬದುಕನ್ನು ಮಣ್ಣ ಹಾಕ್ಲಿಲ್ಲವ. ಹುಟ್ಟಿದ ಪ್ರತಿಯೊಂದು ಹೂ ಕೂಡ ದೇವರ ಪಾದ ಬಯಸಿದಷ್ಟು ಸಾಧ್ಯವಿಲ್ಲ 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 ಸ್ಮಶಾನಕ್ಕೆ ಹೊರಟ ಶವಕ್ಕೂ ಸಿಂಗರಕ್ಕೂ ಹೂವು ಬೇಕೇ ಬೇಕಲ್ಲ ಬೇಕೇ ತಂಗಿ ಮಸದ ಹೂ ಅಂತ ಒಪ್ಪಿಕೊಂಡು ಬಿಡಣ್ಣ ಒಪ್ಪಿಕೊಂಡು ಬಿಡಿ ಸಾಧ್ಯವಿಲ್ಲ. ವಿರಾಮ ಭೂಮಿ ಕಳೆಯಿ, ನನ್ನ ಶಾಸ್ತ್ರಿ ತಪ್ಪಲಿ, ಜೇನಿಗಾಗಲಿ, ಗಂಟಿಗೇರಿಸಲಿ. ಒಡ ಹುಟ್ಟಿದ ನನ್ನ ತಂಗಿ ಬದುಕನ್ನ ಮಣ್ಣಾಗ ಹಾಕು ಸಣ್ಣತನ ನನಗ ಬ್ಯಾಡಲ್ಲ. ನಿನ್ನ ತಂಗಿ ಶೀಲವಿದ್ದು ನಿನ್ನ ಸರ್ಕಾರಿ ಚಾಕರಿ ಉಳಿಬೇಕು ಅಂದ್ರೆ ಅದನ್ನ ನಾನು ಒದಗಿಸುತ್ತೇನೆ. ಅಂದರೆ ನಾವೆಲ್ಲ ಹುಟ್ಟಿದ ಧರ್ಮಕ್ಕೆ ಬೆನ್ನು ನೀರು ಬಿಟ್ಟು ಕಿಚ್ಚನ್ ಧರ್ಮ ಸ್ವೀಕಾರ ಮಾಡಬೇಕು. ಹೌದು, ನೀತಿ ಬಾಹಿರ ಧರ್ಮ ರಹಿತ ಬದುಕು ಪುರುಷರ ಪಾಲಿಗೆಂದಾದರೂ ನಮ್ಮಲ್ಲಿ ತರಲು ಸಾಧ್ಯವೇ ಬೇರಿಯಮ್ಮ? ಅದರ ಬಿಟ್ಟರೆ ಈ ದೇಶದಲ್ಲಿ ಕೆಲ ವರ್ಗದಲ್ಲಿ ಹುಟ್ಟಿರೋ ನಿಮ್ಮಂಥವರಿಗೆ ಮರ್ಯಾದೆಯ ಬದುಕಲಿಕ್ಕೆ ಮೀರಿ ದಾರಿ ನೀಡುವುದಿಲ್ಲ. ಆ ದಾರಿ ಹುಡುಕಲೆಂದೇ ಈ ಘೋರ ನೀರಲ್ಲಿ ಹರಿದಿರೋದು. ಧೀರ ನಿರ್ಧಾರ ಹೆಜ್ಜೆ ಮುಂದೆ ಇಟ್ಟು ಹೆಜ್ಜೆ ಹಿಂದ ತೆಗೆಯಲಾರೆ. ಹಿಂದೆ ನನ್ನ ಮನೆಯ ಬದುಕು ಮಣ್ಣ ಕೂಡಲಿ 10 ಜನ ನನ್ನ ಹೆಜ್ಜೆ ಹೆಜ್ಜೆ ಇದ್ದು ಸಂಬಂಧ ರೀತಿಯಲ್ಲಿ ಹೊರದರೆ ಇದ್ದ ಸರ್ಕಾರ ಉರುಳಿ ನಾವು ಬಯಸುವ ಜನತಾ ಸರ್ಕಾರ ಅಧಿಕಾರದ ಬಂದಿದೆ. ಈಗ ದಲಿತರನ್ನು ಕೊಲ್ಲುತ್ತ ಹೊಟ್ಟ ನಾವು ಕೆಳಗೆ ಬಿದ್ದವರನ್ನು ಉದ್ಧಾರ ಮಾಡಿತ್ತು. ನೋಡಿ ಸಾಹೇಬ್ರ ಪೊಲೀಸ್ ಸಂಬಂಧ ಎದುರುಗಡೆ ತೋರಿಸೋದಕ್ಕೆ ಮಾಡಿರೋದು ಕಳಿಸಿ ಮಾತಾಡ್ತಾನಲ್ಲ ಈ ಮಗಳ ಮೈಯ ಎಷ್ಟರ ಸೊತ್ತು ಕೈತಿರ್ಬೇಕು. ಗೌರ, ನೀವು ಸ್ವಲ್ಪ ಸುಮ್ಮನಿರಿ. ಈ ಮಗ ಜಿಗಿದಾಡ್ರ ಬಿಟ್ಟಿವೇನ ಹೆಣ್ಮತ್ ಬಂದ ಹಾಕಿವಲ್ಲ ಕಷ್ಟಕ್ಕೆ ಒಂದು ಕಡ ಬೇಡಿ ಹಾಕಿ ಹೊರಕ್ಕೆ ಕಟ್ಟಿ ಚೈ ಹೊಡಿಸಿದ್ರ ಬಡತಕ ಒಂದು ಸಲ ಮೈಯಾಗಿ ಹತ್ರ ಹರಿದ ಮೈಯಾಗಿ ಮಗ ಆಡಿದ ಮಾತು ಮಾಡಿದ ಕೃತ್ರಿ ಎಂತಾದೆಂದು ಎಳೆದುಕೊಂಡು ಬರೀ ಮಗನ ಎಂತದಕ್ಕೆಲ್ಲ ಅಳಬಾರ್ದವ. ಎದೆ ಈ ಕಟ್ಟಿ ಬರಬಾರದು. ಬಡಿತ ಬಡಿತಗಳಿಗೆ ನಿತ್ಯ ಸತ್ತ ಬಲದಲ್ಲಿ ಬಾಳಲ್ಲವ ಈಗಿನ ಮಗ. ಎಂತ ಸಾವಿರ ಸಂಕಟಗಳಿಗೆ ಜವಾಬು ನೀಡಿ ಧೀರತನದಲ್ಲಿ ಬಾಳುವನು. ಆಗಲೇ ಗೌರವ ಕುಟೀಲತನದಿಂದ ನೀನು ಆಚಿದ ಈ ಬೇಡಿನ ನನ್ನ ಸಸಮಂತದಿಂದ ಹೊರ ಹರಿದ ಬರ್ತಿದೆ ವಿನಃ ನಿನ್ನ ದುಷ್ಟ ಧರ್ಮಕ್ಕೆ ಹೆದರಿ ನನ್ನ ಸ್ಥಳ ನಾನು ತಲುಪಲಾರೆ. ನಾನೇನಾದರೂ ಜೈಲಿನಿಂದ ಬರುವುದರೊಳಗಾಗಿ ನೀನೇನಾದರೂ ನನ್ನ ಮನೆತನದ ಮೇಲೆ ದ್ರೋಹ ಬಗೆದಂತೆ ಕರೆಯಾದರೆ ನಾನು ಜೈಲಿನಿಂದ ಹೊರಗೆ ಬಂದು ನಿನ್ನ ತಾಯಿಯ ಗರ್ಭದಲ್ಲಿ ನೀ ಅಡಿಯಿಟ್ಟು ಸರಿ ಅದನ್ನು ನಿನ್ನ ರುಂಡ ಕರುಣಿಸಿ ಬಾಯಿಗೆ ಹಾಕುತ್ತೇನೆ. ಈ ಮಾತು ನೆನಪಿಟ್ಟು ಹೇ ಗೌಡ, ಶ್ರೀರಾಮಚಂದ್ರನಿಗೆ ಬಾನು ಹೊಂದಿದ್ದಂತೆ ಈ ಸಿಂಧು ಹಂಸಗಳ ಮಾತು ಒಂದೇ ನೆನಪಿರಲಿಲ್ಲ. ಕಮಲ ಕರುಣ
ಜ್ಯೋತಿ ಕಣ್ಣ ಕಳೆದ ಮನೆಯಾಗೈತಿ ಮನೆಯಾದ ಬಾಗ ಗಲೆ ತುಂಬಿ ಮನ ಜ್ಯೋತಿ ಕಣ್ಣ ಕಳೆದ ಮನೆಯಾಗೈತಿ ನಿನ್ನ ಗಂಧ ನಿನಗೇನೈತಿ ನನ್ನ ಪ್ರಾಣನ ಜ್ಯೋತಿ ಮನೆಯಾದ ಬಾಗ ಗಲೆ ತುಂಬಿ ಲಕ್ಷ್ಮಣ ಭಾಳ ಚಿಂತೆ ಆಗ್ತಿದ್ದ ಮಗ. ಒಂದು ಹೊಟ್ಟೆಗೆ ಹಗ ಜಿಗ ಜಿಗದ ಬಿದ್ದ. ಈ ಪೊಲೀಸ್ಗ ಅವನ ಗೌರವಕ್ಕೆ ನೀರು ಸಿಕ್ಕಾಗ ಬಂದ ಸುಮ್ಮನೆ ನಮ್ಮ ಕೈಯಾಗ ಬೆಳೆದ ನಾಯಿ ನಮಗ ಕೆತ್ತಕ್ ಬಂದೈತಿ. ನೋಡಿದ್ರ ಮರಿಯಮ್ಮ ಮರಿಯಮ್ಮ ಏನ್ರಿ ಇದು ಮರಿಯಮ್ಮ ನರಿಯಮ್ಮ ಅಂತ ಇಲ್ಲಿ ನೋಡ್ತೀರಲ್ಲ? ಮತ್ತೆ ನಿಮ್ಮ ಹೆಸರ ಮರಿಯಮ್ಮ ಅಲ್ಲವೇನ್ರಿ? ಅಲ್ಲ, ಮೇರಿ ಮೇರಿ ಸಿಸ್ಟರ್ ಅಂತ ಕರೀರಿ. ಅದಕ್ಕೆ ಇದಕ್ಕೆ ಗಾಡಿ ಗ್ಯಾಸ್ ಇಲ್ಲಿ ಬಿಡಿ ಗೌಡ. ಹೌದಲ್ರಿ ಗೌಡ? ಇಲ್ಲಿ ಯಾಕ ಆಕಿ ಹೇಳಿದ ಪ್ರಕಾರ ಮೇರಿಯಮ್ಮ ಅನ್ನಲ್ಲ. ಎಷ್ಟು ಸರಿ ಸಿಕ್ಕರೆ ಸಾಕು ನಮ್ ಗೌಡ. ಬೇಕಾದ ಕೇಳ್ಬೋದು. ಕೇಳಿ ಅದಕ್ಕಿರಂತೆ ನೋಡಿ, ನಿಮ್ಮ ಜನಾಂಗದವ್ರನ್ನ ಕಂಡ್ರೆ ನಮಗಂತೂ ಎಲ್ಲೆಲ್ಲ ಪ್ರೀತಿ, ಯಾವ ಸಂಕೋಚ ಇಲ್ಲ. ಕೇಳಿ ಅದು ಅಲ್ಲದೆ ನಾನು ನಿಮ್ಮ ಅಂತ ತಿಳ್ಕೊಂಡಿ. ಏನಿಲ್ಲ ಮರಿಯಮ್ಮ, ಅಲ್ಲಲ್ಲ ಮೇರಿಯಮ್ಮ. ನೀವು ಕ್ರಿಶ್ಚಿಯನ್ ಜನಾಂಗದಾಗ ಹೆಣ್ಣು ಗಂಡು ಬಹಳ ಸರಿಯೇ ಇರ್ತಾರಂತಲ್ಲ, ಹೌದೇನ್ರಿ? ಹೌದು, ಇರ್ತೀವಿ. ಯಾಕೆ ಇರ್ಬಾರ್ದ? ನೋಡಿ, ನಮ್ಮ ಧರ್ಮದಲ್ಲಿ ಗಂಡು ಹೆಣ್ಣು ಅನ್ನೋ ಭೇದ ಭಾವನೆ ಇಲ್ಲ. ಎಲ್ಲರೂ ಒಟ್ಟಿಗೆ ಸೇರಿ ಹಾಡ್ತೀವಿ, ಒಟ್ಟಿಗೆ ಸೇರಿ ಕುಡಿತೀವಿ. ಕುಡಿತೀರಿ? ಸರಿನಾ? ಇಲ್ಲಿ ನಿಮ್ಮ ಜನ ಕುಡಿತಾರಲ್ಲ ಅಂಥದಲ್ಲ, ನಮ್ಗೆ ಫಾರಿನ್ ಇಂದ ಬರುತ್ತೆ. ಅದರ ಕುಡಿದ ತಕ್ಷಣ ಮೈಯೆಲ್ಲ ಏನೋ ಒಂಥರ ರೋಮಾಂಚನ. ಹೋಗ್ತೀವಿ, ಆನಂದಿಸ್ತೀವಿ, ಈ ಪ್ರಪಂಚನೇ ಮರ್ತು ಬಿಡ್ತೀವಿ. ಹೀಗೆ ಆ ಸಮಯದಲ್ಲಿ ನಮ್ಗೆ ಮೈ ಮೇಲಿರೋ ಬಟ್ಟೆ ಸಹಿತ ಕವಿರೋದಿಲ್ಲ. ಕೇಳಿವ್ರಿ ನಾವು, ನೀವು ಬಹಳ ಆನಂದದಲ್ಲಿ ಜನರು ಅನ್ನೋದನ್ನ. ನಮ್ಮಲ್ಲಿ ಇಂಥದ್ದು ಏನು ನಡೆಯೋದಿಲ್ಲ. ಹಾಗಾಗಿ ನಮ್ಮ ಮನಸ್ಸಿಗೆ ಸುಖ ಸಿಗುವುದಿಲ್ಲ. ಒಂದೊಂದ್ಸಲ ಅನ್ಸತ್ತ ಮರಿಯಮ್ಮ, ಮೇರಿಯಮ್ಮ, ನಾವು ನಿಮ್ಮ ಜನಾಂಗದಾಗ ಹುಟ್ಟಿದ್ರೆ ಎಷ್ಟು ಒಳ್ಳೇದಾಗ್ತಿತ್ತು ಅಂತ. ಹುಟ್ಟುಬಿಟ್ರೆ ಏನಾಯ್ತು? ನಿಮ್ಮ ಮನಸ್ಸು ಗಟ್ಟಿ ಇದ್ರೆ ಹೇಳಿ, ನಾಳೆಗೆ ನಮ್ಮ ಗುರುಗಳಿಗೆ ಹೇಳಿ ನಿಮಗೆ ಕ್ರೈಸ್ತವನ್ನ ಕೊಡಿಸ್ತೀನಿ. ಅಷ್ಟಿಲ್ಲ, ನಿಮ್ಮಂಥವ್ರನ್ನ ಬೇರೆ ತರಬೇಕು ಅಂತ ತಾನೇ ಊರೂರುಗಳಿಗೆ ಕೆಲಸಗಳು ಕೊಡ್ತಾ ಇರೋದು. ಯಪ್ಪ ಗೌಡ್ರ, ನೀವು ಒಪ್ಪಿದ್ರ ಬಿಟ್ರೆ ನನಗಂತೂ ಈ ಜಂಗ ಕಟ್ಕೊಂಡ ಮಂಜಾನಾಗ ಮಣಿ ತಿರುಗಿ ಸಾಕಾಗಿ ನನಗೂ ಇವ್ರ ಧರ್ಮ ಸೇರ್ಬೇಕು ಆಸೆ ಆಗೈತ್ರಿ. ಯಪ್ಪ ಗೌಡ್ರ, ಆಸೆ ಆಗೈತಿ. ಏ ವೇಯ, ನಾ ಏನ್ ಹೊಟ್ಟಿದ್ದೀನೇನು? ನಾನು ತಯಾರ. ನಾವು ಇಡೀ ಗೂಡ ತಯಾರು ಮಾಡೋಲ್ಲ. ಇವತ್ತ ತಟ್ಬಿಡ್ತೀನಿ ನಾ ಇಲ್ಲಿ. ನೋಡಿ, ನಾಳೆ ನಮ್ಮ ಗುರುಗಳಿಗೆ ಹೇಳಿ ನೀವಿಬ್ಬರಿಗೂ ಕ್ರೈಸ್ತ ಧರ್ಮದ ದೀಕ್ಷೆ ಕೊಡಿಸ್ತೀನಿ. ಸರಿ, ಏನಾಯ್ತು? ನಾನು ಬರ್ತೀನಿ ನೋಡ್ರೆ.
ಈಗ ತಾನ ಹೇಳಿದಂಗ ಒಟ್ಟಿಗೆ ಹೇಳ್ಬೇಕಂದ್ರ ಏನ ಹೆಣ್ಣು ಕೇಳ್ತತ್ತೀವೋ ಏನ ಗಂಡಸಿನ ಕಣ್ಣು ಕೇಳ್ತತ್ತೀವೋ ಕೆಟ್ಟದ್ದು ಒಳ್ಳೇದು ಅಂತ ಹೇಳಾಕ ಈ ಬುದ್ಧಿ ಸ್ವಾಧೀನದೊಳಗೆ ಒಂದು ಮಾತು ಹೊರಟೆ ಇದ್ರ ನಾವು ಕಳ್ಕೊಂಡಿ ಅಂದಾಗ ತಡ ಎಲ್ಲಿ ಸಿಗ್ತತ್ರಿ ಸೆಳಗಿನ ಕೂಡ ಸೆಳಗಿನ ಕೂಡ ಕೂಡಿ ತಡ ಕೇಳ್ಕೋತ ದುಡಿ ಅಲ್ರಿ ಗೌಡ್ರ ಇದೊಂದು ಮಾತು ಮನುಷ್ಯಗೆ ಭಾಳ ನೋಡಿದ್ರಿ ಏನು ಮಾಡುವುದು ಆ ಹುಡುಗಿ ಆ ಲಕ್ಷ್ಮಣ ಮ್ಯಾಲ ಪೂರ ಮನಸ್ಸು ಮಾಡ್ಯಾಡ್ರಿ ಅವಳು ನಿಂತಷ್ಟು ಹೊತ್ತ ಅವಳ ಕಣ್ಣ ಅವಳ ಮುಖದ ಮ್ಯಾಲೆ ಇತ್ತ ಅವನ ನೋಡ್ತಿದ್ದೀರಿ ಅವನ ಆಕಿ ನೋಡಿದ್ರ ನೋಡಿರ್ಬೇಕ ಅದು ನಿನ್ನ ಕಣ್ಣಿಗೆ ಹಂಗ ಕಂಡೈತೆ ವೀರಯ್ಯ ಈ ದೃಶ್ಯ ಹುಡುಗಿ ವಿಚಾರ ಮುಂದೆ ವಿಚಾರ ಮಾಡಿದಾಯ್ತು ಮೊದಲು ಆ ಲಕ್ಷಣವಳ ಚಂಡಿಯಾಡಿ ಚಾವಡಿ ಎರಿಸಬೇಕು ಈ ಮಾತಿ ಯಾರಾದರೂ ತಡಿಯಾಕ ಬಂದ್ರ ಎದಿಸಿಳ್ಬೇಕು ಇವತ್ತು ನಮ್ಮ ಹುಡುಗರಿಗೆಲ್ಲ ಲಕ್ಷಣವಳ ಚಂಡಿಯಾಡಿ ಚಾವಡಿ ಆಡ್ಬೇಕು ಅಂತ ಯಾರಾದರೂ ತಡಿಯಾಕ ಬಂದ್ರ ಒದಿಬೇಕು ಅಂತ ಈ ಕೆಲಸಕ್ಕೆ ಹುಡುಗರಿಗೆಲ್ಲ ಹೆಂಡ ಸಾರಾಯಿ ಪ್ರೀ ಅಂತ